ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಓಲ್ಡ್ ಸ್ಯಾರಿ ಕೊಟ್ಟಿದ್ದಾರೆ ನೋಡಿ. ಇದು ಓಲ್ಡ್ ಸ್ಯಾರಿಲಿ ಮಾಮೂಲಿ ಗೌನು ಆ ಥರ ಎಲ್ಲ ಹೊಲ್ಸ್ಕೊತಾ ಇದ್ರು. ಇವರು ಮಾಮೂಲಿ ಟಾಪು ಪ್ಯಾಂಟು ಎರಡು ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಆದರೆ ವೇಲು ಇದರಲ್ಲೇ ಮಾಡಿ, ಇಲ್ಲ ಅಂದರೆ ಬೇಡ, ಮಾಮೂಲಿ ಟಾಪು ಮಾಮೂಲಿ ಪಟಲ ಪ್ಯಾಂಟು ಹೊಲಿಯೋಕ್ಕೆ ಅಳತೆ ಕೊಟ್ಟಿದ್ದಾರೆ. ಮಾಮೂಲಿ ಇದು ಪಟಲ ಪ್ಯಾಂಟ್ಗೆ ನಾನು ತೆಳು ಇದೆ ಅಂದರೆ ಅದಕ್ಕೆ ಅವರು ಲೈನಿಂಗ್ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಲೈನಿಂಗ್ ತಂದಿದ್ದೀನಿ 4 ಮೀಟ್ರು. ನೋಡೋಣ, ಟಾಪ್ಗೆ 2 ಮೀಟ್ರ್ ಆದ್ರೆ ಸಾಕು. ಇನ್ನು ಮಿಕ್ಕಿದ್ದು ಪ್ಯಾಂಟ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೇಕು. ಇವಾಗ ಎರಡು ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟಾಪ್ಗೆ ಎಷ್ಟು ಬೇಕು ನೋಡಿಕೊಂಡು ತಗೊಳ್ಳೋಣ. ಇದು ಡಿಸೈನ್ ಇರೋ ಕಡೆ ತಗೋಬೇಕು. ಟಾಪ್ಗಾಗಲಿ ಪ್ಯಾಂಟ್ಗೇನೋ ಮಾಮೂಲಿ ಈ ಥರ ಪ್ಲೇನ್ ಇರೋದು, ಇದು ಬುಟ್ಟಿಸ್ ಇರೋದು ಇದು ಮಾಮೂಲಿ ಇದು ಕೊಟ್ಬಿಟ್ರೆ 2 ಕಡೆಗೂ ಬರುತ್ತೆ. ಟಾಪ್ಗೇನು ಜಾಸ್ತಿ ಬೇಕಾಗಲ್ಲ, ಲೆಹೆಂಗಾದ್ರೆ ಜಾಸ್ತಿ ಬೇಕು. ಇವಾಗ ಏನು ಟಾಪ್ ಇದೆಯಲ್ಲ, ಇದು ಇಲ್ಲಿ ಆಲ್ರೆಡಿ ಇಲ್ಲಿ ಇದ್ರ ಅಳತೆ ಇರುತ್ತಲ್ಲ, ಇದು ನೋಡ್ಕೋಬೇಕು ಎಷ್ಟು ಉದ್ದ ಬರುತ್ತೆ, ಇಷ್ಟು ತಗೋಬೇಕು. ಓಕೆನಾ? ಇಲ್ಲ ಇದು ತಗೋಬೇಕು, ಇಲ್ಲ ಇದನ್ನು ಅಗಲ ಬರುತ್ತಲ್ಲ ಈ ಅಳತೆಲ್ಲೂ ತಗೋಬಹುದು. ಇಲ್ಲ ನೀವು ಟೇಪಲ್ಲಿ ಅಳತೆ ಮಾಡ್ತೀನಿ ಅಂದ್ರು ಟೇಪಲ್ಲಿ ಇದು ಎಷ್ಟು ಬರುತ್ತೆ ಅದು ಇಲ್ಲಿ ಫೋಲ್ಡಿಂಗ್ಗೆ ಒಂದು 2 ಇಂಚ್, ಒಂದು 3 ಇಂಚು ಜಾಸ್ತಿ ತಗೊಂಡ್ರೆ ಸರಿ ಹೋಗುತ್ತೆ. ಓಕೆನಾ? ಇದೇನಿದೆ ಇದು ಈ ರೀತಿ ಇಟ್ಕೊಂಡು ಇದು 3 ಇಂಚ್ ಎಕ್ಸ್ಟ್ರಾ ಬೇಕು. ಈ ಬಾರ್ಡರ್ ತೆಗಿಬೇಕು. ಏನು ಈ ಕಡೆಗೆ ನಮಗೆ ಇವಾಗ ಇದು ಕೆಳಗಡೆ ಎಷ್ಟಿದೆ 25 ಇದೆ. ಇದಕ್ಕೊಂದು 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 2 ಕಡೆನೂ ಫೋಲ್ಡ್ ಮಾಡಕ್ ಬೇಕಲ್ವಾ, ಹಂಗಾಗಿ 25, 28 ಇಂಚ್ ತಗೋತೀನಿ. 28 ಇಂಚ್ ನಮ್ಗೆ ಬೇಕಾಗಿರೋದು. 28 ಇಂಚ್ ತಗೊಂಡ್ರೆ 2 ಭಾಗ ತಗೋಬೇಕು. ಹಿಂದೆ 1 ಪೀಸು, ಮುಂದೆ 1 ಪೀಸ್ ಬೇಕಲ್ಲ. 28 ಇಂಚ್ಗೆ ಇದು ಮೇಲ್ಗಡೆ ಬಾರ್ಡರ್ ಇತ್ತು, ತೆಗ್ದಿದ್ದೀನಿ. ಇದು ಕಟ್ ಮಾಡ್ಕೊಳ್ಳೋಣ. ಸೆರಗುದು ಬುಟ್ಟಿಸ್ಗಳೆಲ್ಲ ಇದೆಯಲ್ಲ, ಅವರು ಸೆರಗುದು ಮಾತ್ರ ಮುಂದೆ ಹಾಕಿ, ಮುಂದೆ ಅಂತಲ್ಲ 2ಕ್ಕೂ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಸೆರಗುದು ಟಾಪ್ಗೆ ಹಾಕೊಳ್ಳೋಣ ಅಂತ. ಇದು ಲೆಹೆಂಗಾ ಆಗಿದ್ರೆ ಫುಲ್ಲು ಕೊಡಬೇಕಾಗಿತ್ತು. ಅವರು ನಾನು ಫಸ್ಟು ಲೆಹೆಂಗಾ ಅಂತ ಅನ್ಕೊಂಡಿದ್ದೆ. ಇವ್ರು ಟಾಪ್ ತಂದ್ಕೊಟ್ಮೇಲೆ ಗೊತ್ತಾಯ್ತು ಇದು ಟಾಪು ಹೊಲಿಯೋಕೆ ಹೇಳ್ತಿದ್ದಾರೆ ಅಂತ. ನಾನು ಮಾಮೂಲಿ ಎಲ್ಲ ಲೆಹೆಂಗಾ ತಾನೇ ಹೊಲ್ಸೋದು. ಇದು ಟಾಪ್ಗೆ ಇವಾಗ ಏನಿದ್ರು ಇದು ಲೈನಿಂಗ್ ಕಟ್ ಮಾಡಿ ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದು ಟಾಪ್ ಅಂತೂ ಈಸಿಯಾಗಿ ಕಟ್ ಮಾಡ್ಕೊಂಡು ಇದ್ರ ನಮ್ಮ ಕಡೆ ಇದೆ, ಓಪನ್ ಇರೋದು ಆ ಕಡೆ ಇದೆ. 2 ಪೀಸ್ ಇದೆ. ಇದು ಲೈನಿಂಗ್ 2 ಮೀಟರ್ ತಗೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಗುಂಡಾದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಿಮಗೆ ಫುಲ್ಲು ಬೇಕು ಅಂದರೆ ನಿಮ್ದು ಇದ್ರ ಉದ್ದ, ಟಾಪ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ತಗೋಬೇಕಾಗುತ್ತೆ. ನಿಮ್ಗೆ ಉದ್ದ ಕರೆಕ್ಟಾಗಿ ಬೇಕು ಅಂದರೆ ನಾವು 2 ಮೀಟರ್ ತಗೋತೀವಿ. ಒಂಚೂರು ಆ ಕಡೆ ಈ ಕಡೆ ಆದರೂ ನೋಡಿ, ಸ್ವಲ್ಪ ಕಮ್ಮಿನೇ ಇದೆ. ಇದು ನಾನೇ ಸ್ಟಿಚ್ ಮಾಡಿರೋದು. ಇಷ್ಟು ಬರುತ್ತೆ, ಇದು ಸ್ವಲ್ಪ ಗ್ಯಾಪ್ ಇರುತ್ತೆ. ಇಲ್ಲೂ ಫುಲ್ಲು ಬೇಕು ಅಂದರೆ ನೀವು ಇಷ್ಟಕ್ಕೂ ಇನ್ನೂ ಒಂದು ಅರ್ಧ ಮೀಟರ್ ತಗೋಬೇಕಾಗುತ್ತೆ. ಓಕೆನಾ? ಬೇಕು ಅಂದರೆ, ಇಲ್ಲ ಅಂದರೆ 2 ಮೀಟ್ರಲ್ಲೇ ಮಾಡ್ಬೋದು. ಸ್ಲೀವ್ಸ್ಗೆ ಹಾಕಲ್ಲ, ಅಡ್ಜಸ್ಟ್ ಆಗುತ್ತೆ. ಇವಾಗ ಸ್ಲೀವ್ಸ್ಗೆ ಹಾಕ್ಬೇಕಂದ್ರೆ ಈ ಕಡೆ ಸೈಡಲ್ಲಿ ಉಳಿಯೋದು ಪೀಸ್ನ ತೊಗೊಂಡು ಹಾಕೋಬೇಕಾಗುತ್ತೆ. ಫಸ್ಟ್ಗೆ ನಾನು ಮೇಲ್ಗಡೆ ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ ನೋಡ್ಕೊಂಡ್ಬಿಡೋಣ. ಫಸ್ಟ್ಗೆ ಈ ರೀತಿ ಇಟ್ಕೋಬೇಕು. ನೀವು ಬಿಗಿನರ್ಸ್ ಆದರೆ ನೀಟಾಗಿ ಇಟ್ಕೊಳ್ಳಿ ಈ ಥರ. ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಮಗಾದ್ರೆ ಕಣ್ಣಾಳ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಇಡಬೇಕು ಅಂತ ಒಂದು ಅಳತೆ. ಒಂದು ಡ್ರೆಸ್ಗೆ ಎಷ್ಟು ಎದೆ ಸುತ್ತಾಡೋದು ಇಷ್ಟಿದ್ರೆ ಇಷ್ಟು ಇಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಹಂಗಾಗಿ ನಮ್ಗೇನು ಅಷ್ಟು ಕನ್ಫ್ಯೂಸ್ ಆಗಲ್ಲ. ನೀವು ಈಗ ಕಲಿಯೋರಾದರೆ ಸ್ವಲ್ಪ ಇದನ್ನ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿಂದ ಈ ಶೋಲ್ಡರಿಂದ ಈ ಶೋಲ್ಡರ್ವರೆಗೂ ತಗೊಳ್ಳಿ. 13 ಇದೆ. 13ನ್ನ 2 ಭಾಗ ಮಾಡಿ. ಓಕೆನಾ? 6.5 ಬಂತು. ಓಕೆನಾ? 6.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 6.5ನ ಇಲ್ಲಿಗೆ ಮಾರ್ಕ್ ಮಾಡೋಣ. ಇದೆ ಶೋಲ್ಡರು ಮತ್ತೆ ನೆಕ್ ಬಿಡ್ತು. 6.5ಗೆ ಇಲ್ಲಿ ಬಂದ್ಬಿಟ್ಟು ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ. ಶೋಲ್ಡರ್ ಬಂದ್ಬಿಟ್ಟು 3 ಇಂಚ್ ಇದೆ. ನಮ್ಗೆ ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಬಿಟ್ಟರೆ 3.5ಗೆ ಇದು ನಮಗೆ ಬೇಕು ಶೋಲ್ಡರ್. ಇನ್ನು ಉಳಿದಿದ್ದು ನೆಕ್ಕು. ಓಕೆನಾ? ಈಗ ಮತ್ತೆ ಇಲ್ಲೇ ಹಂಗೆ ನೆಕ್ ನೋಡ್ಕೊಬಿಡೋಣ. ನೆಕ್ ಡೀಪ್ ಎಷ್ಟಿದೆ ಅಂತ ಇಲ್ಲೇ ನೋಡ್ಕೊಂಡ್ಬಿಟ್ಟು ಅದನ್ನು ಒಂದೇ ಸಲ ಆಗ್ಬಿಡುತ್ತೆ. ಇಲ್ಲಿಂದ ಸ್ಟಿಚಿಂಗ್ ಸೇರಿಸಿ ಇದು ನಾನು ತಗೋತಾ ಇದ್ದೀನಿ. ಇಲ್ಲಿಂದ ಇದು 7 ಇಂಚ್ ಬರುತ್ತೆ. 7 ಇಂಚ್ ಇದೆ ನೋಡಿ. ಇಲ್ಲಿಂದ 7 ಇಂಚ್ ಇದೆ. 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ಸ್ಟಿಚಿಂಗು ಸೇರಿಸಿ. ಅವ್ರು ಏನಾದರೂ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಇದು ಏನು ಡಿಸೈನ್ ಮಾಡೋಕ್ಕಾಗುತ್ತೆ ನೋಡಿಕೊಂಡು ಮಾಡಬೇಕು. ಅದು ಬಾರ್ಡರ್ ಇದೆಯಲ್ಲ, ಬಾರ್ಡರ್ ಏನಾದರೂ ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ. ಇದು ಈಗಿರಲಿ. ಮತ್ತೆ ಇದು ಬಂದ್ಬಿಟ್ಟು ಇದು ಆರ್ಮಲ್ ರೌಂಡು. ನೀವು ಬೇಕಾದ್ರೆ ಹಾಗೇನು ತಗೋಬೋದು, ಇಲ್ಲಾಂದರೆ ಟೇಪಲ್ ಅಳತೆ ತಗೋತೀನಿ ಅಂದರೂ ಟೇಪಲ್ಲು ತಗೋಬೋದು. ಓಕೆನಾ? ನಾನು ಟೇಪಲ್ಲೇ ತೋರಿಸ್ತೀನಿ. ಈ ರೀತಿ ಶೋಲ್ಡರ್ ಇರುತ್ತಲ್ಲ, ಇಲ್ಲಿಂದ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇಲ್ಲಿಂದ
ನೋಡಿ ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಸೇರಿಸಿ ತೊಗೊಂಡಿದ್ದೀನಿ 6:15 ಬಂದಿದೆ. ಓಕೆನಾ, 6:15 ಇದೆ. 6:15ಗೆ ಇಟ್ಕೊಳ್ಳೋಣ. 6:15ಗೆ ಮತ್ತೆ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ ಹೀಗೆ ಜಾಯಿಂಟ್ ಮಾಡೋಣ. ಓಕೆನಾ, ಆಯಿತು. ಈಗ ಮಾಮೂಲಿ ಹಿಂದೆದು ಹಾಗೆ ನೋಡ್ಬಿಡೋಣ. ಹಿಂದೆಗೂ ಹಂಗೆ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ 2 ಕೆಲಸನೂ ಮುಗ್ದೋಗುತ್ತೆ ಸಪ್ರೇಟಾಗಿ. ತಿರ್ಗಾ ಮತ್ತೆ ಅಳತೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿಬಿಡುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿ ನಾವೇನು ಇಲ್ಲಿ ಶೋಲ್ಡರಿಂದ ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ 7 ಇಂಚ್ ಇದೆ. ಇದು 7 ಇಂಚ್ ಇದೆ. 7 ಇಂಚಿಗೆ ಇದು ಮಾರ್ಕ್ ಮಾಡ್ಕೊಡ್ತೀನಿ. ಸ್ಟಿಚಿಂಗು ಸೇರಿಸಿ 7 ಇಂಚ್ ಇದೆ. ಓಕೆ, ಇದು 7 ಇಂಚ್ ಇದೆ. 2 7 ಇಂಚೇ ಇರೋದು. ಓಕೆನಾ, ಈಗ ಜೊತೆ ಸುತ್ತಳತೆ ತಗೊಳ್ಳೋಣ. ಈಗ ಇಟ್ಕೊಂಡು ಈ ಕಂಕ್ಲಿಂದ ಈ ಸ್ಟಿಚಿಂಗ್ ಲಾಸ್ಟ್ ಸ್ಟಿಚ್ ಎಲ್ಲಿರುತ್ತೆ ಅಲ್ಲಿಂದ ನೋಡ್ಕೊಳ್ಳಿ. ಹಾಕಿರ್ತೀವಲ್ಲ ಅಲ್ಲಿಂದ ತಗೊಳ್ಳಿ. ಎಕ್ಸ್ಟ್ರಾ ಸ್ಟಿಚ್ ನಾವು ಆಮೇಲೆ ಬಿಟ್ಕೋಬೇಕು. ಇಲ್ಲಿಂದ ತಗೊಂಡ್ರೆ ಸಾಕು ನಮ್ಗೆ ಮೆಜರ್ಮೆಂಟು. ನೀಟಾಗಿ ಎಳ್ಕೊಂಡು ಜಾಸ್ತಿ ಎಳೆಯಕ್ಕೆ ಹೋಗ್ಬಿಡಿ. ಒಂದು ಲೆವೆಲ್ಗೆ ಇಟ್ಕೊಳ್ಳಿ. 20 ಇದೆ. ಓಕೆನಾ, 20 ಇದೆ. 20 2 ಭಾಗ ಮಾಡಿದ್ರೆ ನಮಗೆ 10 ಕಾಲು ಬರುತ್ತೆ. ಓಕೆನಾ, ಇಲ್ಲಿ 10 ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಸ್ವಲ್ಪ ನೀಟಾಗಿ ಈ ಥರ ಗುಂಪಿನ ಹಾಕೊಂಬಿಡಿ. ಈ ಥರ ಗುಂಪಿನ ಹಾಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಆ ಕಡೆ ಈ ಕಡೆ ಸರಿಯಲ್ಲ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಓಕೆನಾ, ಪಿನ್ಗಳು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಬಿಗಿನರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ರೀತಿ ಅಲ್ಲೊಂದಲ್ಲೊಂದು ಪಿನ್ ಹಾಕೊಳ್ಳಿ. ಅವಾಗ ನಿಮ್ಗೆ ಬಟ್ಟೆ ಜಾರಲ್ಲ, ಕನ್ಫ್ಯೂಸ್ ಆಗಲ್ಲ. ಬಟ್ಟೆ ಜಾರ್ಕೊಂಡಾಗ ಏನಾಗುತ್ತೆ, ಲೂಸು ಟೈಟು ಆಗುತ್ತೆ. ಅವಾಗ ನಿಮಗೆ ಬಟ್ಟೆ ಜಾರ್ಕೊಂಡಾಗ ಟೈಟ್ ಲೂಸ್ ಬರುತ್ತೆ. ಒಂದು ಸ್ವಲ್ಪ ಲೂಸ್ ಆಗುತ್ತೆ, ಒಂದು ಸ್ವಲ್ಪ ಟೈಟ್ ಆಗುತ್ತೆ, ಹಂಗೆಲ್ಲ ಆಗ್ಬಿಡುತ್ತೆ. ಓಕೆನಾ, ಈ ರೀತಿ ನಾನು ಗುಂಪಿನ ಹಾಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 10 ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನೀವು ಬೇಕು ಅಂದ್ರೆ ಸ್ಕೇಲಲ್ಲಿ ಬೇಕಾದ್ರೆ ಇಲ್ಲಿ ಇದು ಮಾಡ್ಕೋಬೋದು. ಈ ರೀತಿ ಎಲ್ಲ ನಿಮಗೆ ಎಷ್ಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಒಂಥರ ನೀಟಾಗಿ ಬರುತ್ತೆ ಇದು ಫಿನಿಶಿಂಗು ಅಂತ ಅಷ್ಟೇ. ಈ ರೀತಿ ಬಂತು. ಇವಾಗ ಮತ್ತೆ ಮಧ್ಯದ್ದು ಮಿಡಲಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಮೇಲ್ಗಡೆ ತೊಗೊಂಡ್ವಿ. ಈಗ ಮಿಡಲಲ್ಲಿ ಮಧ್ಯದಲ್ಲಿ ಎಷ್ಟು ಬರುತ್ತೆ ಈ ರೀತಿ ಇಟ್ಕೊಂಡಾಗ ಇದು ಕೆಳಗಡೆ 20 ಇದು ಹಿಪ್ ಸೈಜು, ಇಲ್ಲಿ ಮಧ್ಯ ಇದು ಎದೆ ಸುತ್ತಳತೆ. ಓಕೆನಾ, ಇಲ್ಲಿ ಮಧ್ಯದಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಈ ರೀತಿ 18 ಇದೆ. 18.5. ಓಕೆನಾ, 18.5ನ 2 ಭಾಗ ಮಾಡ್ಕೊಳ್ಳೋಣ. 18.5ನ 2 ಭಾಗ ಮಾಡೋಣ. 9 ಕಾಲು ಬರುತ್ತೆ. ಇಲ್ಲಿ 9 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಮಾಡಿಕೊಂಡು ಮತ್ತೆ ಇದು ಓಪನ್ ಬಂದ್ಬಿಟ್ಟು ಈ ಸೈಡ್ ಓಪನ್ ಇರುತ್ತಲ್ಲ, ಈ ರೀತಿ ಇಟ್ಕೊಂಡು ಇಲ್ಲಿಂದ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರಿಂದ ಇಲ್ಲಿ ಓಪನ್ ಇರುತ್ತಲ್ಲ ಇಲ್ಲಿವರೆಗೂ ತಗೊಳ್ಳಿ. ಓಕೆನಾ, 20 ಇಲ್ಲಿ ಸ್ಟಿಚಿಂಗು ಸೇರಿಸಿ ತಗೋತೀನಿ ಅಂದರೆ ನಿಮಗೆ 23.5 ಇದೆ. ಇಲ್ಲಿ 23.5 ಇಲ್ಲಿ ಓಪನ್ ಬರುತ್ತಲ್ಲ, ಇದು 23.5 ಇದೆ. 23.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಮಗೆ ಹಿಪ್ ಸೈಜ್ 23.5 ಇದು ಬಂತು. ಇವಾಗ ಹಿಪ್ಪದು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ. ಮತ್ತೆ ಇವಾಗ ಮತ್ತೆ ಈ ಕಡೆ ಸೈಜ್ ತಗೋಬೇಕಾಗುತ್ತೆ. ಇಟ್ಕೊಂಡು ಇಲ್ಲಿಂದ ಮತ್ತೆ ಈ ಕಡೆವರೆಗೂ ಇಲ್ಲಿ ಓಪನ್ ಇರುತ್ತಲ್ಲ ಇಲ್ಲಿವರೆಗೂ ತಗೊಳ್ಳಿ. 23 ಇದೆ. ಇದನ್ನು 23 ಇದೆ. 23ನ 2 ಭಾಗ ಮಾಡ್ಕೊಳ್ಳಿ. ಈಗ ಈ ರೀತಿ ಬಂತು 11.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಈಗ ಬಂತು. ಇದನ್ನ ಹಿಂಗೆ ನೀಟಾಗಿ ಹಿಂಗೆ ಸೇರಿಸ್ಕೊಳ್ಳೋದು. ಇಷ್ಟೇ, ಇದು ಮಧ್ಯದ್ದು, ಇದು ಹಿಪ್ಪು, ಇದು ಎದೆ ಸುತ್ತಳತೆ. ಓಕೆನಾ, ಇದಿಷ್ಟು 3 ಕರೆಕ್ಟಾಗಿ ಬಂದರೆ ನಿಮ್ಮ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಓಕೆನಾ, ಒಬ್ಬೊಬ್ರಿಗೆ ಏನಾಗುತ್ತೆ ಒಂದೇ ಸಮ ಇರುತ್ತೆ ಅಂತೆ, ಅವ್ರಿಗೆ ಇಲ್ಲಿ ಡಾಟ್ ಇಟ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಈ ಥರ ಹಿಡ್ದಾಗ ಏನಾಗುತ್ತೆ ಅವ್ರಿಗೆ ಟೈಟ್ ಆಗುತ್ತೆ ಅಂತೆ, ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಹಿಂಗೆ ಕ್ರಾಸಾಗಿ ತಗೋಬೇಕಾಗುತ್ತೆ ಅಂತೆ. ಅವ್ರಿಗೆ ಇಲ್ಲಿ ಒಂಚೂರು ಡಾಟ್ಗಳು ಇಟ್ಕೊಂಡ್ರೆ ಬ್ಯಾಕಲ್ಲಿ ಚೆನ್ನಾಗಿ ಬರುತ್ತೆ. ಓಕೆನಾ, ಇದಿಷ್ಟು ರೆಡಿ ಆಯಿತು. ಅದೇ ಹೇಳ್ದಂಗೆ ಡಿಸೈನ್ ನೋಡಿಕೊಂಡು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಏನಾದರೂ ಇಲ್ಲಿ ಬಾರ್ಡರ್ ಏನಾದರೂ ಕೊಡೋಕ್ಕಾಗುತ್ತಾ ನೋಡೋಣ. ಈ ಥರ ಬಾರ್ಡರ್ ಇದೆಯಲ್ಲ ಅದಕ್ಕೆ ಇದು ಬಾರ್ಡರ್ ಕೊಟ್ಬಿಟ್ಟು ಮಾಮೂಲಿ ಇಲ್ಲಿ ರೌಂಡ್ ಶೇಪ್ ಏನೋ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ರೀತಿ ಇಲ್ಲಿ ಬಾರ್ಡರ್ ಬರೋ ಥರ ಮಾಡಬೇಕು ಅಂತ ಇರಲಿ. ಇವಾಗ ಇಲ್ಲಿ ತಗೊಳ್ಳೋಣ. ಕೆಳಗಡೆ ಇದು ಮಾಮೂಲಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡಿರ್ತೀವಿ. ಇಲ್ಲಿಗೆ ತಗೊಳ್ಳೋಣ. ಇಲ್ಲಿಂದ ಒಂದು 2 ಇಂಚ್ ಆದರೆ ಸಾಕು. 1.5 ಇಂಚ್ 2 ಇಂಚ್, ಯಾಕಂದರೆ ಇದು ನಮಗೆ ಫೋಲ್ಡಿಂಗ್ ಮಾಡೋಕ್ಕೆ 1.5 ಇಂಚ್ ಆದರೆ ಸಾಕು. ಇಲ್ಲಿ ಅಷ್ಟೇ ನಿಮ್ಗೆ ಎಷ್ಟು 1.5 ಇಂಚ್ ಬೇಕೋ 2 ಇಂಚ್ ಬೇಕೋ ಮಾರ್ಜಿನ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯ್ತು. ಇವಾಗ ಇಷ್ಟೇ ನೋಡಿ, ಈ ಪಿನ್ಗಳು ಹಾಕಿರೋದ್ರೆ ಸರಿಯಲ್ಲ. ಆಮೇಲೆ ಉದ್ದ ಇದು ಎಷ್ಟಿದೆ ಅಷ್ಟು ಇಟ್ಟಿದ್ದೀನಿ. ನಮಗಿದು ಇದ್ರ ಉದ್ದ ಬಂದು ಇನ್ನೂ ಜಾಸ್ತಿ ಬರುತ್ತೆ. ನಾನು ಇದು ಲೈನಿಂಗ್ ಎಷ್ಟಿದೆ ಅಷ್ಟು ಇಟ್ಟಿದ್ದೀನಿ. ಅದು 42 43 ಬರುತ್ತೆ. ಇದು 38ಕ್ಕೆ ಇದೆ.
ಇರುವಷ್ಟಕ್ಕೆ ಇಟ್ಟಿದ್ದೀನಿ. ಓಕೆನಾ, ಇದಾಯಿತು. ಇವಾಗ ಇದು ಕಟ್ ಮಾಡ್ಕೊತೀನಿ. ಇದು ಸ್ವಲ್ಪ ಏರುಪೇರಿದೆ, ಕಟ್ ಮಾಡಿಬಿಡೋಣ. ಈ ಥರ ಇದೆ. ಇವಾಗ ಇದು ಮಾಮೂಲಿ, ಇದನ್ನ ಕಟ್ ಮಾಡಲ್ಲ ನಾನು, ಹಾಗೆ ಬಿಡ್ತೀನಿ, ಆಮೇಲೆ ಕಟ್ ಮಾಡ್ಕೊತೀನಿ. ಇವಾಗ ಇದು ಈ ಥರ ಇರಲಿ. ಈ ಕಡೆಯಿಂದ ಇದು ಕಟ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊತೀನಿ ಈ ಥರ. ಈ ರೀತಿ ಆದಮೇಲೆ ಮತ್ತೆ ಈ ಕಡೆಯಿಂದ ನೋಡಿ ಫ್ರೆಂಡ್ಸ್, ಈ ಥರ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡ್ಕೊಂಡು ನಾನು ಸ್ವಲ್ಪ ಆ ಕಡೆ ಎಳೆದಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನನಗೆ ಹೇಗಿತ್ತು ಹಾಗೇ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಆಮೇಲೆ ಮತ್ತೆ ಶೇಪ್ ತೆಗಿಬೇಕು. ಇದು ಆ್ಯಕ್ಚುಲಿ ನಾನು ಹೇಳ್ದಂಗೆ ಚೂಡಿದಾರ್ ಟಾಪ್ ಥರ ಸ್ಟಿಚ್ ಮಾಡ್ತಾ ಇರೋದು. ಓಲ್ಡ್ ಸ್ಯಾರಿಯಲ್ಲಿ ಗೌನ್ ಥರ ಹೊಲ್ಸ್ಕೊಳ್ಳೋಕ್ಕೆ ಅವ್ರು ಸ್ವಲ್ಪ ಇದಾಗಿದೆ. ಆದ್ರೂ ನಾನು ಗೌನೇ ಹೊಲ್ಸ್ಕೊತಾರೇನೋ ಅಂದ್ಕೊಂಡೆ, ಆದರೆ ಅವರು ಡ್ರೆಸ್ ತಂದು ಕೊಟ್ಟ ಮೇಲೆ ಗೊತ್ತಾಗಿದ್ದು ಟಾಪು ಅಂತ. ಅವ್ರು ಸುಮ್ಮನೆ ಗೌನು ಹೊಲಿಸ್ಬೇಕು ಅಂತ ಇದ್ರು, ಓಲ್ಡ್ ಸ್ಯಾರಿ ಅಂತ ಹೇಳ್ತಿದ್ರೆ ಹೊರತು ಅದು ಟಾಪು ಅಂತ ಏನು ಹೇಳಿರಲಿಲ್ಲ. ನಾನು ಗೌನು ಅಂದ್ಕೊಂಡ್ಬಿಟ್ಟಿದ್ದೆ, ಈಗೆಲ್ಲ ರೆಗ್ಯುಲರಾಗಿ ಹೊಲಿಸ್ಕೊತಾರಲ್ವ ಗೌನು ಆ ಥರ ಅಂತ. ಆಮೇಲೆ ಟಾಪು ಪ್ಯಾಂಟು ಎರಡೂ ಕೊಟ್ಬಿಟ್ಟು ನಮಗೆ ವೇಲು ಆದರೆ ನೋಡಿ ಇದರಲ್ಲೇ ಅಂದಾಗಲೇ ಗೊತ್ತಾಗಿದ್ದು. ಟಾಪ್ ನೋಡಿದ ತಕ್ಷಣ ಗೊತ್ತಾಯಿತು ಮೆಜರ್ಮೆಂಟ್ ಟಾಪು, ಇದು 2 ಪೀಸು ಅಂತ. ಹಂಗಾಗಿ ಪರವಾಗಿಲ್ಲ ಆಗುತ್ತೆ. ಪ್ಯಾಂಟಿಗೆ ಬಂದುಬಿಟ್ಟು ಕೆಳಗಡೆ ಡಿಸೈನ್ ಇರೋದ್ರಿಂದ ಅವ್ರನ್ನ ಕೇಳಬೇಕು. ಬಂದಮೇಲೆ ಮಾಡೋಣ ಅದಕ್ಕೆ ಟಾಪ್ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ಯಾಂಟ್ನ ಅವ್ರು ಕೇಳಿಬಿಟ್ಟು ಅದು ಹೊಲಿರಿ ಅಂದರೆ ಹಾಗೆ ಹೊಲಿಬೋದು, ಇಲ್ಲ ಬೇಕು ಅಂದರೆ ಲೆಗ್ಗಿನ್ಸ್ ತೊಗೋಬೋದು ಅವರು, ಇಲ್ಲ ಪಟಲೆ ಪ್ಯಾಂಟು ಸಿಗುತ್ತೆ. ಇಲ್ಲ ಅದರಲ್ಲೇ ಬೇಕು ಅನ್ನೋದಾದರೆ ಕೆಳಗಡೆ ಡಿಸೈನ್ ಎಲ್ಲ ಬರುತ್ತೆ, ಪರವಾಗಿಲ್ಲ ಅಂದರೆ ಹಾಕ್ಕೋಬೋದು ಅವರು, ಇಲ್ಲ ಅಂದರೆ ಬೇರೆ ತೊಗೋಬೇಕಾಗುತ್ತೆ. ಆಮೇಲೆ ಅದು ಡಿಸೈನ್ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಪ್ಲೇನ್ ಆದರೆ ಚೆನ್ನಾಗಿರುತ್ತೆ, ಆದರೆ ಇದು ಪ್ಲೇನಲ್ಲಿ ಪೀಸು ಸೀರೆ ಪೀಸಲ್ಲಿ ಡಿಸೈನ್ ಹೊರಟೋಗುತ್ತೆ. ಪ್ಲೇನ್ ನಮಗೆ ಪಟಲೆ ಪ್ಯಾಂಟಿಗೆ ಸಾಕಾಗಲ್ಲ ಬಟ್ಟೆ. ಮತ್ತು ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ವೀಲರ್ ಇದ್ದರೆ ವೀಲರಲ್ಲೂ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ಈ ರೀತಿ ಕರೆಕ್ಟಾಗಿ ಅದ್ರ ಮಾರ್ಕ್ ಎಲ್ಲಿದೆ ನಾವು ಮೊದಲು ಎದೆ ಸುತ್ತಳತೆ, ಮಧ್ಯದ್ದು ಮತ್ತು ಇಪ್ಪದು 3 ಮಾರ್ಕ್ನು ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಅಷ್ಟೇ ಇದು, ಅದು ನೀಟಾಗಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಮತ್ತು ನೆಕ್ಕು ಸ್ವಲ್ಪ ಅವರು ಡಿಸೈನ್ ಹೇಳಿದ್ದಾರೆ, ಅದು ಡಿಸೈನ್ ರೆಡಿ ಮಾಡಬೇಕು. ಅದು ಬಾರ್ಡ್ರ್ ಇದೆಯಲ್ಲ, ಏನಾದರೂ ಬಾರ್ಡ್ರ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾನೇನೋ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ. ಅದಕ್ಕೆ ಸುಮ್ಮನೆ ಹಂಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಹಿಂದೆ ಬಂದುಬಿಟ್ಟು ಅದು ಮಾಮೂಲಿ ಅದನ್ನು 7 ಇಂಚೆ ಇರೋದ್ರಿಂದ ಅದೊಂದು ರೌಂಡ್ ಶೇಪಲ್ಲಿ ಕೊಟ್ಬಿಟ್ಟು ಕಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಮಾಮೂಲಿ ಡಿಸೈನ್ ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ. ಇದು ಮಾಮೂಲಿ ಹಾಗೆ ಸ್ಟಿಚಿಂಗ್ ತೆಗೆದುಬಿಡೋಣ ಬ್ಯಾಕ್ ಇದು ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಬಿಡಿ. ಡೀಪ್ ಎಷ್ಟಿರುತ್ತೆ ನಿಮಗೆ, ಎಷ್ಟು ಡೀಪ್ ಇಟ್ಕೊಂಡಿರ್ತೀರ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇದೇನಿಲ್ಲ ನೀವು ಇನ್ನೋಟ್ ಮಾಡ್ಕೊಂಬಿಟ್ರೆ ಆಯಿತು. ಇದಕ್ಕೇನು ತುಂಬಾ ರಿಸ್ಕ್ ಏನಿಲ್ಲ, ಆರಾಮಾಗಿ ಹೊಲ್ಕೊಬೋದು. ಕೆಲವರು ಗೌನು ಅದು ಇದು ಅಂದರೆ ಫಂಕ್ಷನ್ಗಳಿಗೆ ಸರಿ. ಈ ಥರ ಟಾಪ್ಸ್ ಆದರೆ ನೀವು ಡೈಲಿ ವೇರ್ಗೆ ಎಲ್ಲರ ಹೊರಗಡೆ ಹೋದರೆ ಹಾಕ್ಕೋಬೋದು. ಅದಾದರೆ ಗೌನ್ಸ್ ಎಲ್ಲ ಫಂಕ್ಷನ್ಗಳಿಗೆಲ್ಲ ಹಾಕ್ಕೋಬೋದು. ಈ ಥರದ್ದಾದರೆ ಡೈಲಿ ಯೂಸ್ ಎಲ್ಲ ಮಾಡ್ಬೋದು ಈ ಥರ ಟಾಪ್ಸ್ ಎಲ್ಲನೂ. ಹಾಗೆ ಇದರಲ್ಲಿ ಸ್ಲೀವ್ಸ್ಗೂ ಕೊಡಬೇಕು, ನೆಟ್ಟೆಡ್ ಇದೆ, ಅದು ಚುಚ್ಚುತ್ತೆ ಅಂದ್ಬಿಟ್ಟು ನಾನೇ ಹೇಳಿದೆ. ಸರಿ ಆಯಿತು ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕ್ರಾಸ್ ಪೀಸಲ್ಲಿ ಉಳಿದಿರೋ ಪೀಸಲ್ಲಿ ಕೊಡಬೇಕು. ಮತ್ತು ಲೆಂತ್ ನೋಡ್ಕೋತಾ ಇದ್ದೀನಿ, ಲೆಂತ್ ಕಡಿಮೆನೇ ಇತ್ತು, ಅವ್ರು ಕೊಟ್ಟಿರೋ ಟಾಪ್ಗಿಂತ ಲೆಂತ್ ಕಡಿಮೆ ಇದೆ. ಆದರೆ ಸೀರೆ ಪೀಸ್ ಅಲ್ವಾ, ನಾವು ಉದ್ದ ಮಾಡೋಕ್ಕಾಗಲ್ಲ, ಅದು ಎಷ್ಟಿದೆ ಅಷ್ಟೇ ಕೊಟ್ಬಿಟ್ಟು ಅವ್ರಿಗೆ ಹೇಳೋದು 1 ಇಂಚ್ 2 ಇಂಚ್ ಕಮ್ಮಿ ಬಂದರೆ ಏನೂ ಮಾಡೋಕ್ಕಾಗಲ್ಲ, ಮತ್ತು ಜಾಯಿಂಟ್ ಮಾಡೋಕ್ಕಷ್ಟು ಚೆನ್ನಾಗಿ ಕಾಣಿಸಲ್ಲ ಸೀರೆ ಪೀಸಲ್ಲಿ. ಹಂಗಾಗಿ ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿ ಲೈನಿಂಗ್ ಪೀಸ್ ಇಟ್ಟು ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೊತೀವಿ. ಎಷ್ಟು ಈಸಿಯಾಗಿ ಕಟಿಂಗ್ ಮಾಡೋದ್ವೋ ಅಷ್ಟೇ ಈಸಿಯಾಗಿ ಸ್ಟಿಚಿಂಗು ಮಾಡ್ಬೋದು. ತುಂಬಾ ಈಸಿ, ಬ್ಲೌಸ್ಗಿಂತನೂ ತುಂಬ ಈಸಿ ಇದು ಡ್ರೆಸ್ಗಳಂತೂ. ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ, ಅಂದರೆ ನೆಕ್ ಹತ್ರ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ ಅಷ್ಟೇ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.